ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ಗುದ್ದಾಟದ ಪ್ರಕರಣ. ಸಿಟಿ ರವಿ ವಿರುದ್ಧ ಅವಾಚ್ಯ ಪದ ಬಳಕೆಯ ಆರೋಪ ಬಂದಿತ್ತು. ಇನ್ನು ಬೆಳಗಾವಿ ಘಟನೆ ಈಗಾಗಲೇ ಅಂತ್ಯ ಅಂತ ಹೇಳಿದ್ದಾರೆ ಹೊರಟ್ಟಿ. ಫೆಬ್ರವರಿ 28ನೇ ತಾರೀಕು ಈ ಪ್ರಕರಣವನ್ನ ಮುಗಿಸಿದ್ದೇನೆ. ಇಬ್ಬರ ನಡುವೆ ಕಾಂಪ್ರಮೈಸ್ ಮಾಡಲು ಪ್ರಯತ್ನ ಮಾಡಿದ್ದೇನೆ, ಆದ್ರೆ ಇಬ್ಬರ ನಡುವೆ ರಾಜಿ ಮಾಡಿಸಲು ಆಗ್ಲಿಲ್ಲ. ಹೀಗಾಗಿ ಘಟನೆಯ ಹೊಣೆಯನ್ನ ಪರಿಷತ್ ಎಥಿಕ್ಸ್ ಕಮಿಟಿಗೆ ಸಮಿತಿ ತೀರ್ಮಾನದಂತೆ ನಾನು ಮುನ್ನಡೆಯುತ್ತೇನೆ ಅನ್ನುವಂತ ಮಾತು ಹೇಳಿದ್ದಾರೆ. ಇದೀಗ ನೀತಿ ನಿರೂಪಣಾ ಸಮಿತಿ ಎದುರು ಪ್ರಕರಣ ಹೋಗಿದೆ. ರಾಜಿಯೋ ಗುದ್ದಾಟ ಮುಂದುವರಿಕೆಯೋ ಅನ್ನೋ ಪ್ರಶ್ನೆ ಮುಂದುವರಿತಾ ಇದೆ. ಈ ಹಿಂದೆ ಬೆಳಗಾವಿಯ ಅಧಿವೇಶನದ ಹೊತ್ತಿನಲ್ಲಿ ಕೊನೆಯ ದಿನ ಸಿಟಿ ರವಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಅಸಭ್ಯವಾಗಿ ಪದವನ್ನ ಬಳಕೆ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಈಗಾಗಲೇ ಸಿಟಿ ರವಿ ಮೇಲೆ ಬಂದಿತ್ತು. ಅದಾದ್ಮೇಲೆ ಕೋರ್ಟ್ ಅಂಗಳಕ್ಕೂ ಕೂಡ ಈ ಪ್ರಕರಣ ತಲುಪಿತು. ಈ ಬಗ್ಗೆ ಈಗ ಪರಿಷತ್ತಿನ ಸಭಾಪತಿಯಾಗಿರುವಂತ ಹೊರಟ್ಟಿ ಮಾತನಾಡಿದ್ದಾರೆ. ಅಂದ್ರೆ ಬೆಳಗಾವಿಯ ಘಟನೆ ಈಗಾಗಲೇ ಅಂತ್ಯವನ್ನ ಕಂಡಿದೆ ಅನ್ನೋದಾಗಿ ಹೊರಟ್ಟಿ ಅವರು ಹೇಳಿದ್ದಾರೆ, ಬಸವರಾಜ ಹೊರಟ್ಟಿ ಅವರು. ಹಾಗಾಗಿ ಫೆಬ್ರವರಿ 28ನೇ ತಾರೀಕು ಈ ಪ್ರಕರಣವನ್ನ ಮುಗಿಸಿದ್ದೇನೆ. ಇಬ್ಬರ ನಡುವೆ ಕಾಂಪ್ರಮೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ, ಆದ್ರೆ ಇಬ್ಬರ ನಡುವೆ ರಾಜಿ ಮಾಡಿಸೋದಕ್ಕೆ ಆಗಿಲ್ಲ. ಹಾಗಾಗಿನೇ ಘಟನೆಯ ಹೊಣೆಯನ್ನ ಪರಿಷತ್ ಎಥಿಕ್ಸ್ ಕಮಿಟಿಗೆ ಅದನ್ನ ರವಾನಿಸ್ತಿದ್ದೇನೆ. ಸಮಿತಿ ತೀರ್ಮಾನದಂತೆ ನಾನು ಮುನ್ನಡೆಯುತ್ತೇನೆ ಅನ್ನುವಂತ ಮಾತಾಡಿದ್ದಾರೆ. ಇದೀಗ ನೀತಿ ನಿರೂಪಣಾ ಸಮಿತಿ ಎದುರು ಪ್ರಕರಣ ಹೋಗಿದೆ. ಹಾಗಾಗಿ ಇಲ್ಲಿ ರಾಜಿ ಆಗುತ್ತೋ ಇಲ್ಲ ಗುದ್ದಾಟ ಮುಂದುವರಿಯುತ್ತೋ ಅನ್ನೋ ಪ್ರಶ್ನೆ ಈಗ ಎದುರಾಗಿಬಿಟ್ಟಿದೆ. ಈಗಾಗಲೇ ಈ ಪ್ರಕರಣ ಸಾಕಷ್ಟು ಆಯಾಮಗಳನ್ನ ಪಡೆದುಕೊಂಡಿತ್ತು. ಅತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಪ್ರಕರಣ ನಾನು ಇಲ್ಲಿಗೆ ಬಿಡೋದಿಲ್ಲ, ರಾಷ್ಟ್ರಪತಿಯವ್ರ ಹತ್ರ ಹೋಗ್ತೀನಿ, ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹತ್ರ ಹೋಗ್ತೀನಿ, ಬಿಡುವಂತ ಪ್ರಶ್ನೆನೇ ಇಲ್ಲ ಅನ್ನೋದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡುಗಿದ್ರು. ಇನ್ನು ಈ ಪದ ಬಳಕೆ ಮಾಡಿದ್ದಾರೆ ಎನ್ನುವಂತ ಆರೋಪ ಏನಿದೆಯಲ್ಲ, ಈ ವಿಚಾರದಲ್ಲಿ ಸುಮ್ಮನೆ ಇರೋದಿಲ್ಲ ಅನ್ನುವಂತ ನಿಲುವನ್ನ ಹೊಂದಿದ್ರು. ಸದ್ಯ ಈ ಬಗ್ಗೆ ಸಭಾಪತಿಗಳೇನ್ ಹೇಳಿದ್ದಾರೆ, ಫೆಬ್ರವರಿ 28ನೇ ತಾರೀಕು ಈ ಪ್ರಕರಣವನ್ನು ನಾನು ಮುಗಿಸಿದ್ದೇನೆ. ಯಾಕಂದ್ರೆ ಸದನದ ಒಳಗಾಗಿರೋದು, ಬೆಳಗಾವಿಯ ಅಧಿವೇಶನದ ಹೊತ್ನಲ್ಲಾಗಿರೋದು, ಸದನದ ಒಳಗೆ ಏನೇ ಆದರೂ ಕೂಡ ಅದು ಸಭಾಪತಿಗಳ ಕಾರ್ಯವ್ಯಾಪ್ತಿಗೆ ಬರುವಂತ ವಿಚಾರ ಆಗಿರೋದ್ರಿಂದ ಇಲ್ಲಿ ಸಭಾಪತಿಯವರ ತೀರ್ಮಾನ ಏನಿದೆಯಲ್ಲ ಇದು ಅಂತಿಮ ಆಗಿರುತ್ತೆ. ಹಾಗಾಗಿ ಇಬ್ಬರ ನಡುವೆ ಕಾಂಪ್ರಮೈಸ್ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ವಿ, ಆದ್ರೆ ರಾಜಿ ಆಗಿಲ್ಲ. ಹಾಗಾಗಿ ಇದನ್ನ ನೀತಿ ನಿರೂಪಣಾ ಸಮಿತಿ ಎದುರು ಈಗ ಈ ಪ್ರಕರಣವನ್ನ ಮುಂದಿಟ್ಟಿದ್ದೇವೆ. ಸೊ ಮುಂದೆ ಏನಾಗುತ್ತೆ ಅದರಂತೆ ನಡೆಯೋದು ಅನ್ನುವಂತ ಮಾತಾಡಿದ್ದಾರೆ. ಹಾಗಾಗಿ ರಾಜಿ ಆಗುತ್ತಾ ಇಲ್ಲ ಮತ್ತೆ ಇನ್ನೊಂದು ಸುತ್ತಿನ ಗುದ್ದಾಟ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ.